ಸರಿ, ಸ್ವಾಮೀಜಿಗಳು ಸಿಎಂ ಬದಲಾಯಿಸಬೇಕು, ಡಿಸಿಎಂ ಬದಲಾಯಿಸಬೇಕು, ಈ ತರದ ಹೇಳಿಕೆಗಳು ಎಷ್ಟು ಸರಿ? ಶೋಷಿತ ವರ್ಗದ ಒಕ್ಕೂಟ ಕೂಡ ಇವತ್ತು ವಿರೋಧ ವ್ಯಕ್ತಪಡಿಸಿದೆ. 2023ರಲ್ಲಿ ವಿಧಾನಸಭೆಗೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ 135 ಶಾಸಕರನ್ನ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರು. ಪ್ರಜಾಸತ್ತಾತ್ಮಕ ನಡವಳಿಕೆ ಏನು ಅಂದ್ರೆ ಪಕ್ಷದ ಹೈಕಮಾಂಡ್ ವೀಕ್ಷಕರನ್ನು ಕಳಿಸ್ತಾರೆ. ಯಾವುದಕ್ಕೆ? ಶಾಸಕ ಪಕ್ಷದ ಆಯ್ಕೆ ಮಾಡೋದಕ್ಕೆ. ಅದು ಯುನಾನಿಮಸ್ ಇರ್ಬೋದು, ಕಾನ್ಸೆನ್ಸ್ ಇರ್ಬೋದು, ಅಥವಾ ಕಂಟೆಸ್ಟ್ ಇರ್ಬೋದು, ಯಾವುದೇ ಮಾರ್ಗಗಳು ಮಾಡಬಹುದು. ಚುನಾವಣೆ ಆಗಿ 135 ಜನ ಗೆದ್ದ ಮೇಲೆ ನಾಯಕನಿಗೆ ಸ್ಪರ್ಧೆ ನಡೀತು ಅಲ್ವಾ? ಸ್ಪರ್ಧೆ ನಡೆದ ಮೇಲೆ ಶಾಸಕರು ವೀಕ್ಷಕರ ಮುಂದೆ ಒಬ್ಬೊಬ್ಬರೇ ಶಾಸಕರು ಚೀಟಿನಲ್ಲಿ ಅವರ ಅಭಿಪ್ರಾಯ ಬರ್ಕೊಟ್ಟಿದ್ದಾರೆ. ಹೂ ಶುಡ್ ಬಿ ಅವರ್ ಲೀಡರ್, ಶಾಸಕಾಂಗ ಪಕ್ಷದ ನಾಯಕ ಯಾರಾಗಬೇಕು ಅನ್ನೋದನ್ನ. ಆ ಶಾಸಕರ ಅಭಿಪ್ರಾಯನ ಸಂಗ್ರಹ ಮಾಡಿ ಕ್ರೋಢೀಕರಿಸಿ ಲೆಕ್ಕ ಹಾಕಿದಾಗ ಸಿದ್ದರಾಮಯ್ಯನವರು ಹೆಚ್ಚು ಶಾಸಕರ ಬೆಂಬಲ ಪಡೆದು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಈ ಸಿಲೆಕ್ಟೆಡ್ ಬೈ ದಿ ಆನರಬಲ್ MLAs. ಆ ಆಯ್ಕೆಯನ್ನ ಹೈಕಮಾಂಡ್ ಮಾನ್ಯತೆ ಮಾಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಚುನಾವಣೆ ನಡೆದದ್ದು ಜನ ಆಶೀರ್ವಾದ ಮಾಡಿದ್ದಾರೆ. MLAಗಳಿಗೆ ಆಶೀರ್ವಾದ ಮಾಡಿದಂತ ಪ್ರತಿನಿಧಿಗಳು ಶಾಸಕರನ್ನ ಆಯ್ಕೆ ಮಾಡೋಕ್ಕೆ ಅವ್ರ ಬೆಂಬಲ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಗಮನಿಸಿದ ಹೈಕಮಾಂಡ್ ಶಾಸಕ ಜನರ ಆಶೀರ್ವಾದ, ಶಾಸಕರ ಬೆಂಬಲ ಎಲ್ಲವನ್ನ ಕ್ರೋಢೀಕರಿಸಿ ಅವರ ಅಭಿಪ್ರಾಯದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿದರು. ಮಾಡಿದ್ಮೇಲೆ ವೇರ್ ಇಸ್ ದಿ ಪ್ಲೇಸ್, ವೇರ್ ಇಸ್ ದಿ ಕ್ವಶನ್? ಡೆಮಾಕ್ರಸಿನಲ್ಲಿ ಇಟ್ ಈಸ್ ದಿ ಮೆಜಾರಿಟಿ ದಟ್ ರೂಲ್ಸ್. ಮೆಜಾರಿಟಿ ದಟ್ ರೂಲ್ಸ್ ಇನ್ ಡೆಮಾಕ್ರಸಿ. ಇನ್ ಸ್ಪೆಷಲ್ ಅಕೇಶನ್ ಬಹುಮತ ಇಲ್ಲದೇ ಇದ್ರೂ ಒಂದು ಸೋಷಿಯಲ್ ಜಸ್ಟಿಸ್ ಅಥವಾ ಇನ್ ಯಾವ್ದೋ ಕನ್ಸಿಡರೇಷನ್ ಇದ್ದಾಗ ಇಟ್ಸ್ ಅಪ್ ಟು ದ ಹೈಕಮಾಂಡ್. ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್, ನಾಟ್ ಇನ್ ಧರ್ಮಗುರುಸ್ ಹ್ಯಾಂಡ್, ಇಟ್ ಇಸ್ ನಾಟ್ ಇನ್ ಎನಿಬಡೀಸ್ ಹ್ಯಾಂಡ್. ಅದನ್ನ ನಾನು ಏನು ಹೇಳ್ತೀನಿ, ನಾವು ಡೆಮಾಕ್ರಸಿನಲ್ಲಿ ಇದ್ದೀವಿ. ಅವ್ರು ಕೊಡಿ ಇವ್ರು ಕೊಡಿ ಅಂತ ಇದ್ದೀನಿ. ಕಡ್ಲೆಪುರಿನ ಒಂದೊಂದು ಪಕ್ಷ ತೆಗೆದು ಕೊಡಕ್ಕೆ. ಅದೇ ಸರ್, ಈಗ ಸಾಮಾಜಿಕ ನ್ಯಾಯದಡಿ ದಲಿತರನ್ನ ಮಾಡಿ ಅಂತ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಮೇಲ್ವರ್ಗದವ್ರಿಗೆ ಅವಕಾಶಗಳು ಸಿಗ್ತಾವೆ, ನಮ್ಗೆ ಸಿಕ್ಕಲ್ಲ ಅಂತ. ಅವರು ಚರಿತ್ರೆ ನೋಡಿದ್ದಾರೆ. 1952ನಲ್ಲಿ ಎಲೆಕ್ಷನ್ ಆಯಿತು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಮುಖ್ಯಮಂತ್ರಿ ಆದರೂ ಆಗದೇ ಇರೋರು ಯಾರಿದ್ದಾರೆ ಅಂದ್ರೆ ಆಗದೇ ಇರೋ ಪಟ್ಟಿಯಲ್ಲಿ ನಂಬರ್ 1 ದಲಿತರು ಬರ್ತಾ ಇದ್ದಾರೆ ಅಲ್ವಾ? ಸೊ ಏನಾದರೂ ಆ ಥರ ನಮಗೆಲ್ಲ ಅವಕಾಶಗಳು ಸಿಗಬೇಕು, ಸಂವಿಧಾನದ ಆಸೆ ಇದೆ ಅಂತ ಹೇಳಿದ್ರೆ ಮಾತಾಡೋರೆಲ್ಲ ಅದನ್ನೇ ಹೇಳಬೇಕು. ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಹೇಳಿದ್ರೆ ಹೆಂಗೆ? ಸಂವಿಧಾನ ಆಶಯ ಈಡೇರಿಸ್ತಾ ಇಲ್ಲ ಸರ್ ಕಾಂಗ್ರೆಸ್. ಈಡೇರುತ್ತೆ. ಸಂವಿಧಾನ ಆಶೆಯನ್ನು ಈಡೇರಿಸೋರು ಜನನ ಹೇಳುವಾ? 400 ಬರ್ತೀವಿ ಅಂದ್ಬಿಡ್ತಿದ್ರಲ್ವಾ? ಸಂವಿಧಾನ ತೆಗೆದಾಕ್ತಿವಿ ಅಂತಿರೋ. ನಾವು ಪೀಪಲ್ ಹ್ಯಾವ್ ಚೇಂಜ್ಡ್. ಇದೇ ಅವಧಿಯಲ್ಲಿ ಆಗ್ಬೋದಾ ಸರ್? ಅದು ಇದೇ ಅವಧಿಯಲ್ಲಿ ಆಗ್ಬೋದು. ಸಾಮಾಜಿಕ ನ್ಯಾಯ ಯಾವ್ದು ಅವಧಿಯಲ್ಲಿ ಆಗುತ್ತೆ ಹೇಳಕ್ಕಾಗಲ್ಲ. ಖಂಡಿತ ಹಾಗೆ ಆಗುತ್ತೆ. ಒಂದು ಫೈಂಡೆ ವೀಲ್ ಶುಡ್ ರೊಟೇಟ್ ಅಲ್ವಾ? ಹಾಗೆ ನಿಂತಿರಲ್ಲ, ಹಾಗೆ ರೊಟೇಟ್. ಆದ್ರೆ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಕಾಲಿಗೆ ಕುರ್ಚಿ ಖಾಲಿ ಇಲ್ಲ. ಬಿಕಾಸ್ ಈಸ್ ಬಿಂಗ್ ಎಲೆಕ್ಟೆಡ್ ಬೈ ದಿ ಲೆಜಿಸ್ಲೇಚರ್. ಎಲೆಕ್ಟ್ ಆಗೋ ಟೈಮಲ್ಲೂ ನೀವು ಯಾರು ಕ್ಲೈಮ್ ಮಾಡಲ್ವಲ್ಲ ಸರ್ ಜೋರಾಗಿ ನಮ್ಮ ಸಮುದಾಯ ಕೊಡಿ ಮನೆ ಎತ್ತಲ್ಲ? ದಲಿತ ಮುಖ್ಯಮಂತ್ರಿ ಅವರಿಗೆ ಅದು ಸಮಸ್ಯೆ ಇದೆ. ಈಗ ಯಾರು ಕ್ಲೈಮ್ ಮಾಡಲ್ಲ ಅನ್ನೋದು ಸಮಸ್ಯೆ ಇದೆ ಸರ್. ಮೀಡಿಯಾ ವೈಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ನೀವ್ಯಾರು ಧ್ವನಿ ಎತ್ತಿ ಕ್ಲೈಮ್ ಮಾಡಲ್ಲ ಜೋರಾಗಿ ಅಂತ. 1987ನಲ್ಲಿ ಹೆಗ್ಡೆ ಅವರು ರಾಜೀನಾಮೆ ಕೊಟ್ಟಾಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿ ರಾಜೇಂದ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದವನು ನಾನು. ಹೂ ಸೆಡ್ ವಿ ವಿಲ್ ನಾಟ್ ರೈಸ್ ದ ವಾಯ್ಸ್? ಟೈಮು, ಸಿಚುಯೇಷನ್ನು ಇದನ್ನ ನೋಡ್ಕೋಬೇಕಲ್ಲ. ಪಾಲಿಸಿ ತರಬೇಕು ಅಂತ. ಯಾಕಂದ್ರೆ ಎರಡೆರಡು ಖಾತೆಗಳನ್ನ ಡಿಕೆ ಅವರು ನಿಭಾಯಿಸಿದ್ದಾರೆ, ಕಷ್ಟ ಆಗ್ತಿದೆ ಸಂಘಟನೆ. ಅಧ್ಯಕ್ಷರನ್ನ ಹೊಸಬರಿಗೆ ಯಾರಿಗಾರು ಪಕ್ಷದಲ್ಲಿ ಆತರ ನೀತಿ ಸಿದ್ಧಾಂತ ಇಟ್ಕೊಂಡಿದ್ದಾರೆ. ಸೊ ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ ಹೈಕಮಾಂಡ್ ಅಂತ ನಂಬಿಕೆ ಇದೆ ನನಗೆ. ಅಲ್ಲ ಸರ್, ನೀವು ಕೂಡ ಹೈಕಮಾಂಡ್ ಭೇಟಿ ಮಾಡಕ್ ಹೋಗಿದ್ರಿ. ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಆಯ್ತಾ ಈ ವಿಚಾರಗಳು? ಯಾವ ಚರ್ಚೆ ಆಗಿದೆ? ಇವ್ಯಾವ ಚರ್ಚೆ ಆಗಿದೆ? ಸರ್, ಈ ತಾಂಡ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ತಮಗೂ ಕೂಡ ದೂರು ಬರ್ತಿದ್ದಾರೆ.
ಪಕ್ಷದಿಂದ ಮಾಡ್ತಾ ಇದ್ದೀರಾ ಸರ್ ತಾಂಡದ್ದ ತಂಡಾಭಿವೃದ್ಧಿ ಅದು ಎನ್ಕ್ವೈರಿಗೆ ಹಾಕಿದ್ವಿ, ಸಿಒಡಿ ಎನ್ಕ್ವೈರಿಗೆ ಹಾಕಿದ್ದೀವಿ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ವಿ, ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಬಸ್ ಮೀಡಿಯಾ ವೇಟ್ ಮಾಡ್ಬೇಕಾ ಜೋಶಲ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.